ಈಗ ಆಶ್ರಯ ಒಟ್ಟು 147/1 ಅಕ್ರಮ ಕಟ್ಟಡ ನಡೆಯಕತ್ತಂತಂದು 10ನೇ ತಾರೀಕು ನಾವು ಮನವಿ ಕೊಟ್ಟಿವಿ. ಅದ್ರ ಬಗ್ಗೆದಾಗ ಅವರು 11ನೇ ತಾರೀಕು 10ನೇ ತಾರೀಕು ತನಕ ನಾವು ಒಂದು ನೋಟಿಸ್ ಮುಟ್ಸಿದ್ರು ಸರ್. ಆ ಮುಟ್ಸಿದ್ರು ಕೂಡ ಇಲ್ಲಿವರೆಗೂ ಕಾಮಗಾರಿ ಚಾಲ್ತಿಯಲ್ಲಿ ಇದೆ. ಅವ್ರಿಗೆ ಅಧಿಕಾರಿಗಳು ಹೆಂಗಂತಂದ್ರೆ ಒಂದು ಕೆಲಸನೂ ಬಂದ್ ಮಾಡೋಕ್ಕಾಗಿಲ್ಲ ಅವ್ರ ಕಡೆಯಿಂದ. ಅಂದಮೇಲೆ ಇವರು ಇದನ್ನು ವೇಸ್ಟ್ ಸರ್. ಒಂದು ಪವರ್ ಆಗ್ತಾರಿಗೆ ಏನು ಪವರ್ ಇರ್ತದೆ ಅಂತ ಖುಷಿ ಅವ್ರಿಗೆ ನಾವೇ ಗುರುತಿಸ್ಕೊ ಕೊಡಂಗ ಲೆಕ್ಕದಲ್ಲ ಆಗ್ಯದ. ಒಂದು ಕಾರ್ಯ ಮಾಡೋಲ್ರಿ ಏನಿಲ್ಲ. ಈಗಾದ್ರೆ ಏನಿಲ್ಲ ಅಂತಂದ್ರೆ 20 ಅಂದ್ರೆ ಇವತ್ತು 1ನೇ ತಾರೀಕು ಇಲ್ಲಿವರೆಗೂ ಕೆಲಸ ಚಾಲ್ತಿದಲ್ಲಿ ಅದ. ಯಾರು ಮನೆ ಸರ್ ಇದು ಅಕ್ರಮ ಕಟ್ಟಡ ಕಟ್ಟಕತ್ತಾರ ಅಂತಂದಲ್ಲಿ ಅಂದ್ರೆ ಇವ್ರದೇ ಕುಮ್ಮಕ್ಕಿದ್ದಂಗೆ ಅದ ಅಧಿಕಾರಿಗಳದ್ದು. ಅಧಿಕಾರಿಗಳು ಕುಮ್ಮಕ್ ಕೊಟ್ಟು ಸಲಕ್ಕೆ ಇದು ಮಾಡಕತ್ತಾರ ಸರ್ ಇದು. ಅದಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ಅದು ಬಿಲ್ಡಿಂಗ್ ಏನಾದ್ರು ತೆರವುಗೊಳಿಸೋದ್ರಿಗೆ ನಾವು ಇಲ್ಲೇ ಇರ್ತೀವಿ ಸರ್. ನಮ್ಗೆ ನಿರಂತರ ಧರಣಿ ನಾವು ಮುಂದುವರಿಸ್ತೀವಿ ಸರ್. ಅದು ಏನೇ ಆಗಲಿ ನಾವು ಇಲ್ಲೇ ಇರ್ಬೇಕಂತಂದ್ರೆ ಡಿಸೈಡ್ ಮಾಡಿದ್ದೀವಿ ಸರ್. ನನ್ನ ಹೆಸರು ಅಜಯ್ ಕುಮಾರ್ ಮಾಸಲ್ ಅಂತ, ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ.